ಸಾಮಾನ್ಯವಾಗಿ ಕೈಯಲ್ಲಿ ಶಕ್ತಿ ಇದ್ದಾಗ ಅಥವಾ ಪ್ರತಿಪಕ್ಷದಲ್ಲಿದ್ದಾಗ ಪವರ್ ಇದ್ದಾಗ ಹೋರಾಟಕ್ಕೂ ಒಂದು ಹುಮ್ಮಸ್ಸಿರುತ್ತೆ. ಇವತ್ತೆಲ್ಲ ಅಂದರೆ ನಾಳೆ ಪಕ್ಷಕ್ಕೆ ಅಧಿಕಾರಕ್ಕೆ ಬರುತ್ತೆ, ನಮಗೂ ಅಧಿಕಾರ ಸಿಗುತ್ತೆ, MLA-ನೋ MP-ನೋ ಆಗ್ತೀವಿ ಅಂತ. ಚೇತನ್ ಅವರು ಯಾವುದೇ ಅಧಿಕಾರ ಇಲ್ಲದೆ ಇಷ್ಟು ಓಡ್ತಾನೆ ಇದ್ದೀರಲ್ಲ, ಸುಸ್ತಾಗಲ್ವಾ ನಿಮಗೆ? ಪಾವನ್ ಅವರೇ, ಜನ ಬೇರೆ ಬೇರೆ ಅಸ್ಪೈರ್ ಮಾಡ್ತಾರೆ. ಕೆಲವರು ನಾನು ಎಷ್ಟು ದುಡ್ಡು ಮಾಡ್ಕೋಬೋದು ಅಂತ ಅಸ್ಪೈರ್ ಮಾಡ್ಬೋದು, ಕೆಲವು ನಾನು ಎಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗ್ಬೋದು ಅಂತ ಅಸ್ಪೈರ್ ಮಾಡ್ಬೋದು. ನಾನು 20 ವರ್ಷದ ಹಿಂದೆ ಅಮೇರಿಕ ಬಿಟ್ಟು ಕರ್ನಾಟಕಕ್ಕೆ ಬಂದಾಗ ಎಷ್ಟು ಒಳ್ಳೇದು ಮಾಡ್ಬೋದು ಅಂತ ನಾನು ಆಲೋಚನೆ ಮಾಡಿ ನಾನು ಬಂದಿತ್ತು. ಅಂದರೆ ನಿಮ್ಮನ್ನ ನಿಮ್ಮ ಮನೆಯವರಾಗಲಿ ಸ್ನೇಹಿತರಾಗಲಿ ಅನ್ಕೊಂಡಿಲ್ವಾ, ಯಾಕೆ ಹೆಂಗೆ ಆಡ್ತಾರೆ ಇವರು ಅಂತ? ನೀವು ಅವ್ರನ್ನೇ ಕೇಳಬೇಕು. ಬಟ್ ಅಲ್ಲ, ಯಾವಾಗಾರು ಹೇಳಿದಾರ ಅಲ್ಲ, ಎಜುಕೇಶನ್ ಇದೆ, ಅಮೇರಿಕಾದಲ್ಲಿ ಒಂದು ಒಳ್ಳೆ ಲೈಫ್ ಇದೆ, ಯಾಕೆ ಬೇಕು ಈ ಹೋರಾಟ ಇಲ್ಲ ಅಂತ? ನನಗೆ ನೋಡಿ ಭಾವನವರೇ, ನಾನು ಕಾಲೇಜಲ್ಲಿ ನಾವು ಬಿಟ್ಟಾಗ ನಾನು ಹಳ್ಳಿಗೆ ಬಂದು ನಾನು ರಂಗಭೂಮಿ ಮಾಡಬೇಕು ಅಂದಾಗ ನನ್ನ ಫ್ರೆಂಡ್ಗಳೆಲ್ಲ ಹೇಳಿದ್ರು, ನಿನ್ನ ಕೋಟಿ ದುಡ್ಡು ಮಾಡ್ಕೊಳ್ಳೋ ಸಂಬಳ ಇದೆಲ್ಲ ಸಿಗುತ್ತೆ, ನಿನ್ನ ಕೆಲಸಗಳು ಕರ್ನಾಟಕಕ್ಕೆ ಹೋಗಿ ಏನು ಮಾಡ್ತೀಯ ಅಲ್ಲಿ ಹಳ್ಳಿನಲ್ಲಿ? ಇಲ್ಲ, ನಾವು ಕೂಡ ಮಾಡಬೇಕು, ಸಮಾಜಕ್ಕೆ ವಾಪಸ್ ಕೊಡಬೇಕು ಅಂತ ನಾವು ಬಂದೆ. ಅದಾದಮೇಲೆ ಸಿನಿಮಾ ಸಿಕ್ತು, ಅದಾದಮೇಲೆ ಅವರಿಂದ ನನಗೆ ಹಿಟ್ಟಾಯಿತು. ಬಟ್ ನಮ್ಮ ಕೆಲಸಗಳು ಮುಂದುವರ್ಸೋದೇ ನಮ್ಮ ಮೂಲ ಗುರಿ. ಸುಸ್ತಾಗಲ್ವಾ? ನನಗೆ ಸುಸ್ತಾಗಲ್ಲ, ನನಗೆ ಆ್ಯಕ್ಚುಲಿ ಇನ್ನೂ ಜೋಶ್ ಬರುತ್ತೆ. ನಮ್ಮ ವಿಚಾರಗಳು ಜನರಿಗೆ ಇಷ್ಟ ಆಗ್ತಾ ಇದೆ ಅನ್ನೋದಕ್ಕಿಂತ ಸಂತೋಷ ಯಾವುದಿದೆ ಭಾವನವರೇ? ಈ ಹಿಂದೆ ಚೇತನ್ ಅವ್ರನ್ನ ತೆಗಳ್ತಾ ಇದ್ದವರು ಇವಾಗ ಸುಮ್ಮನಾಗಿದ್ದಾರೆ. ಏನಾಯ್ತು? ಏನು ಬದಲಾವಣೆ ಆಯಿತು ಅಂಥದ್ದು? ಅವರಲ್ಲೇ ಏನೋ ನಿಮ್ಮಲ್ಲಿ ಬದಲಾವಣೆ ಆಯ್ತಾ ಅಥವಾ ನಿಮ್ಮನ್ನ ನೋಡೋ ದೃಷ್ಟಿಕೋನದಲ್ಲಿ ಬದಲಾವಣೆ ಆಯ್ತಾ? ನನ್ನಲ್ಲಿ ಬದಲಾವಣೆ ಆಗಿದ್ದಿದ್ರೆ ನಾನು ಹಿಂದೆ ಹೇಳಿದ್ದೆಲ್ಲ ತಪ್ಪು ಅಂತ ಹೇಳಬೇಕಾಗಿತ್ತು. ಇವಾಗ ಪ್ರತಿಯೊಂದು ಹಿಂದೆ ಹೇಳಿದ್ದೆಲ್ಲ ನಾನು ಕರೆಕ್ಟಾಗಿ ಸಮರ್ಥಿಸ್ಕೊತೀನಿ. ನಾವು ಇವಾಗ ಹೇಳೋದು ಸಮಾಜನೇ. ಅವ್ರಿಗೆ ಏನಾಗಿದೆ ಅಂದರೆ, ಎಷ್ಟೋ ಸರಿ ಏನಾಗುತ್ತೆ ಭಾವನವರೇ ಅಂದರೆ, ಜನ ನಿಮ್ಮನ್ನು ವ್ಯಾಖ್ಯಾನಿಸಿದಾಗ ಅಥವಾ ನಿಮ್ಮನ್ನು ಗುರುತಿಸಿದಾಗ ನೀವು ಯಾವುದೋ ಒಂದು ಕಡೆ ಗುರುತಿಸ್ತಾರೆ. ಬೈನರಿನಲ್ಲಿ ನೀವು BJP ಅಥವಾ ಕಾಂಗ್ರೆಸ್ಸು ಅಥವಾ ಅವರಿಬ್ಬರು ಅಲ್ಲದೆ ಇದ್ದರೆ ಕಮ್ಯುನಿಸ್ಟು, ಆ ರೀತಿ ಗುರುತಿಸ್ತಾರೆ. ನಮ್ಮದೇ ಆದ ಒಂದು ಬೇರೆ ಸತ್ಯಪಂಥಿ ಅಂತ ಬಂದಾಗ, ಈ ಆಲೋಚನೆ ಇಶ್ಯೂ ಬೇಸ್ಡ್ ಆಗಿ ಬಂದಾಗ, ಈ ಆಲೋಚನೆಗಳು ಇಡೀ ಅನ್ಯಾಯದ ವ್ಯವಸ್ಥೆನ ಖಂಡಿಸಿದಾಗ ಇದನ್ನು ಸಮಾಜ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಸಮಯ ತಗೊಳುತ್ತೆ. ನಿಮ್ಮನ್ನು ತುಂಬ ತೆಗಳ್ತಾ ಇದ್ರು ಅಂದರೆ, ಇವಾಗಂತೂ ಸೋಷಿಯಲ್ ಮೀಡಿಯಾ ವರ್ಲ್ಡ್, ಎಲ್ಲರೂ ಒಂದೊಂದು ಮೆಸೇಜ್ ಹಾಕ್ತಾರೆ, ಎಲ್ಲರೂ ತಮ್ಮ ಅಭಿಪ್ರಾಯ. ಯಾವಾಗಾದರೂ ಅನಿಸಿದೆಯಾ ನಿಮಗೆ, ಯಾಕೆ ಬೇಕಿತ್ತು ನನಗೆ ಹಿಂಗೆ ಇಷ್ಟೆಲ್ಲ ಬೈಸ್ಕೋಬೇಕಾ ನಾನು ಜನರ ಕೈಯಲ್ಲಿ, ನಾನು ನನ್ನ ಪಾಡಿಗೆ ಹೋಗ್ಬಿಟ್ಟಿದ್ರೆ ಆಗಿತ್ತು ಅಂತ ಯಾವಾಗಾರು ಅನಿಸಿದೆಯಾ? ಹಾಗೆ ನಂಗೆ ನಿಜವಾಗ್ಲೂ ಅನಿಸಿಲ್ಲ. ನನಗೆ ತಗೋತಿದ್ರಿ ನೀವು ಆ ಕಮೆಂಟ್ಸನ್ನು? ನನಗೇನಾಗ್ತಾ ಇತ್ತು ಅಂದರೆ, ನಾನು ನೋಡ್ತಾ ಇದ್ದೆ ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೆ, ಎಷ್ಟೋ ನೋಡ್ತಾ ಇದ್ದೆ. ಆ್ಯಂಡ್ ನನಗೆ ಇದರಿಂದ ಏನಾದರೂ ಕಲಿಬೋದಾ ಅಂತ ನೋಡ್ತಾ ಇದ್ದೆ. ಯಾಕೆಂದರೆ ಏನಾದರೂ ಇದರಿಂದ ನಾನು ತಪ್ಪಿದ್ರೆ ನಾನು ತಿದ್ಕೊಳ್ಳೋಕೆ ರೆಡಿ ಇದ್ದೀನಿ. ಬಟ್ ಬರೀ ವೈಯಕ್ತಿಕವಾದ ಟೀಕೆಗಳು ಅಥವಾ ಒಂದು ಕೆಟ್ಟ ಮಾತುಗಳಿಂದ ನಮಗೇನು ಉಪಯೋಗ ಆಗಲಿಲ್ಲ. ಹೆಂಗೆ ತಗೋತಿದ್ರಿ ಅದು? ನೀವು ಒಬ್ಬ ಮನುಷ್ಯ, ನಿಮಗೂ ಹರ್ಟ್ ಅಂತ ಆಗತ್ತೆ ಭಾವನವರೇ. ನಾನು ಹೋರಾಟ ಜೀವನಕ್ಕೆ ಧುಮುಕ್ತಾಗ ನನಗೆ ಜನ ವಿರೋಧ ಮಾಡೋ ಒಂದು ವರ್ಗ ಕೆಲವರು ಇದ್ದೇ ಇರ್ತಾರೆ ಅಂತ ನನಗೆ ಗೊತ್ತಿತ್ತು. ಸೊ ಅದನ್ನೆಲ್ಲ ನಾನೇನು ಬೇಜಾರು ಮಾಡ್ಕೊತಿರ್ತಿರ್ಲಿಲ್ಲ. ಬಟ್ ಬಹುಶಃ ನನಗೆ ಸುತ್ತಮುತ್ತ ಇರೋ ನಮ್ಮ ಸ್ನೇಹಿತರಾಗಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಅವ್ರಿಗೆ ನೋವು ಆಗಿರ್ಬೋದು. ಬಟ್ ನನಗಂತೂ ನನಗೇನು ಅನಿಸ್ಲಿಲ್ಲ. ಇದೆಲ್ಲ ಮಾಮೂಲಿ. ಇದೆಲ್ಲ ಅಪ್ಪ ಅಮ್ಮ ಯಾವಾಗ ಬೈದಿದ್ದಾರೆ ಈ ವಿಷಯಕ್ಕೆ? ಅಪ್ಪ ಅಮ್ಮ ಸಿನಿಮಾ ಮಾಡಿದಾಗ ಸ್ವಲ್ಪ ಬೈದಿದ್ದಾರೆ. ಸಿನಿಮಾ ಅಪ್ಪ, ನಿನಗೆ ಎಷ್ಟು ನೀನು ಎಷ್ಟು ಓದಿದ್ಯಾ, ಎಷ್ಟು ವಿಚಾರ ತಿಳ್ಕೊಂಡಿದ್ಯಾ, ನೀನು ಏನಿದು ಸಿನಿಮಾ ಮಾಡ್ತಿದ್ಯಾ ಅಂತ ಅವ್ರಿಗೆ ಅಷ್ಟು ಇಷ್ಟ ಇರಲಿಲ್ಲ. ಬಟ್ ಚಳುವಳಿ ಸೇರಿಕೊಂಡಾಗ ಅವ್ರು ಭಾಳ ಸಪೋರ್ಟಿವ್ ಆಗಿದ್ದಾರೆ. ಹೋರಾಟ, ಸಮಾಜ ಸೇವೆ, ಸೊ ಅದ್ರ ಬಗ್ಗೆ ಭಾಳ ಸಪೋರ್ಟಿವ್ ಆಗಿದ್ದಾರೆ. ಓಕೆ. ನಾರ್ಮಲಿ ಚೇತನ್ ಹೇಗಿರ್ತಾರೆ? ಇವತ್ತು ಚಳುವಳಿ ಇಲ್ಲ, ನಾನೆಲ್ಲೂ ಹೋಗ್ತಿಲ್ಲ, ಯಾವುದೇ ಸಭೆ ಇಲ್ಲ, ಹೌಸ್ ಯುವರ್ ಲೈಫ್ ಹೆಂಗಿರುತ್ತೆ? ನಾನೇನೋ ಓದ್ತಾ ಇರ್ತೀನಿ, ಏನೋ ಬರೀತಾ ಇರ್ತೀನಿ, ಏನೋ ವಿಚಾರ ಚರ್ಚೆ ಮಾಡ್ತಾ ಇರ್ತೀನಿ. ನನಗೆ ಸ್ಯಾಕ್ಸಫೋನ್ ನುಡ್ಸೋಕ್ಕೆ ಇಷ್ಟ. ನಾನು ಸ್ಯಾಕ್ಸಫೋನ್ ಭಾಳ ವರ್ಷದಿಂದ, ಒಂದು 30 ವರ್ಷದಿಂದ ಸ್ಯಾಕ್ಸಫೋನ್ ನುಡ್ಸಿದ್ದೀನಿ. ಸೊ ನಾನು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಜಿಮ್ಗೆ ಹೋಗೋದು, ಆಮೇಲೆ ಈ ಥರದ್ದು ಬೇರೆ ಬೇರೆ ನಾನು ಏನಾದರೂ ಒಂದು ಅಡುಗೆ ಮಾಡೋದೋ, ಏನೋ ಒಂದು ಇದು ಮಾಡೋದೋ, ಏನೋ ಒಂದು ಮಾಡ್ತಾ ಇರ್ತೀವಿ ನಮ್ಮ ಜೊತೆಗೆ. ಸೊ ಆ ರೀತಿ ಮಾಡ್ತೀನಿ. ನೀವಿಬ್ಬರು ಯಾವ ವಿಷಯದ ಬಗ್ಗೆ ಹೆಚ್ಚಿಗೆ ಮಾತಾಡ್ತಿರ್ತೀರಿ? ಹೆಚ್ಚಿಗೆ ಮಾತಾಡೋದು ನಾವು ಆ್ಯಕ್ಚುಲಿ ಸಿನಿಮಾದ ವಿಚಾರ. ಅವಳಿಗೆ ಸ್ವಲ್ಪ ಆಸಕ್ತಿ ಇದೆ, ಅವಳು ಬರವಣಿಗೆ. ಸೊ ನಾವು ಬರೆಯೋದು, ಕಥೆಗಳ ಬಗ್ಗೆ. ಇವಾಗ ಬೇರೆ ಬೇರೆ ಇದನ್ನು ನೋಡಿದ್ವಿ, ನೆನ್ನೆ ಒಂದು ವೆಬ್ ಸೀರೀಸ್ ನೋಡಿ ಅದ್ರ ಬಗ್ಗೆ ವಿಚಾರ ಚರ್ಚೆ ಮಾಡೋದು. ಸೊ ಈ ಥರದ್ದು ಮಾಡ್ತಾ ಇರ್ತೀವಿ. ಪಾಲಿಟಿಕ್ಸು ಸ್ವಲ್ಪ ಅದು ಕೂಡ ಚರ್ಚೆ ಮಾಡ್ತಾ ಇರ್ತೀವಿ. ಸಮಾಜ ಸೇವೆನೂ ಚರ್ಚೆ ಮಾಡ್ತಾ ಇರ್ತೀವಿ. ಬಟ್ ಮೋಸ್ಟ್ಲಿ ರೈಟಿಂಗ್, ಕ್ರಿಯೇಟಿವಿಟಿ ಬಗ್ಗೆ ಜಾಸ್ತಿ ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಓಕೆ.